ವೀಕ್ಷಕ, ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ವಿಷಯ ಚಿನ್ನ ಕೊಳ್ಳುವ ಮುನ್ನ. ನಾವು ಭಾರತೀಯರಿಗೆ ಎರಡು ವಿಷಯದಲ್ಲಿ ಸಿಕ್ಕಾಪಟ್ಟೆ ಹುಚ್ಚು. ಒಂದು ಕ್ರಿಕೆಟ್ ಅಲ್ಲಿ, ಇನ್ನೊಂದು ಚಿನ್ನ ಕೊಂಡ್ಕೊಳ್ಳೋದು. ಒಂದು ಮನೇಲಿ ಹೆಣ್ಮಗು ಹುಟ್ಟಿದ ತಡನೇ ಇಲ್ಲ ನಾವು ಚಿನ್ನ ಕೊಂಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಯಾಕೆ? ಇನ್ಯಾವುದೋ ಕಾಲದಲ್ಲಿ ಆಗುವಂತಹ ಮದುವೆಗೋಸ್ಕರ. ಹಾಗಂತ ಚಿನ್ನ ಎಲ್ಲಿ ಬೇಕಾದ್ರೂ ತಗೊಳಕ್ಕಾಗತ್ತಾ? ಎಷ್ಟು ಶುದ್ಧವಾಗಿದೆ ಅಂತ ತಿಳ್ಕೊಬೇಕಲ್ವಾ? ಹಾಗೇನೆ ಚಿನ್ನವನ್ನ ಮನೇಲಿ ಇಟ್ಕೊಳ್ಳಿಕ್ಕಾಗತ್ತಾ? ಕಳ್ಳ ಎಲ್ಲಿ ಬಂದ್ಬಿಡ್ತಾನ ಅನ್ನೋ ಭಯ ಬೇರೆ. ಇನ್ನು ಎಷ್ಟೋ ವರ್ಷಗಳ ನಂತರ ಚಿನ್ನ ಹಾಕ್ಬೇಕಾದಾಗ ಅದೇ ಡಿಸೈನ್ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಅದು ಹಳೇದಾಗೋಯ್ತು ಅಂದ್ರೆ ನಾವು ಅದನ್ನ ಕರಗಿಸ್ಬಿಟ್ಟು ಬೇರೆ ಮಾಡಿಸ್ಬೇಕಾಗತ್ತೆ, ಅಥವಾ ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕಾಗತ್ತೆ. ಅಲ್ಲೂ ಖರ್ಚಿರುತ್ತೆ. ಚಿನ್ನ ಕೊಂಡ್ಕೊಳ್ಬೇಕಾದಾಗೂ ಮೇಕಿಂಗ್ ಚಾರ್ಜಸ್ ಇರುತ್ತೆ. ಇನ್ನು ಕಷ್ಟ ಕಾಲದಲ್ಲಿ ಸಹಾಯ ಆಗತ್ತೆ ಅಂತ ನಾವು ತಗೊಂಡಿರ್ತೀವಿ. ಹಾಗಂತ ಬೇಕಾದಾಗೆಲ್ಲ ಮಾರಕ್ಕಾಗತ್ತಾ? ಅಷ್ಟು ಸುಲಭನ? ಇಲ್ಲ. ಇನ್ನು ಮಾರೋದಿತ್ತು ಅಂತ ಹೇಳಿದ್ರು ಕೂಡ ನಾವು ಅನ್ಕೊಂಡ್ ಬೆಲೆಗೆ ಸಿಕ್ಕುತ್ತಾ? ಇಲ್ಲ. ಸೊ ಇದು ಎಲ್ಲವನ್ನು ನಾವು ನೋಡಿದಾಗ ಯಾವಾಗ ನಾವು ಚಿನ್ನವನ್ನು ಉಪಯೋಗಿಸ್ಕೊಳ್ತೀವೋ ಅವಾಗ ಮಾತ್ರ ಅದು ಪ್ರಯೋಜನಕ್ಕೆ ಬರುತ್ತೆ. ಇಲ್ಲಾಂದ್ರೆ ನಮ್ಗೆ ಅದರಿಂದ ಖರ್ಚೇ ಜಾಸ್ತಿ ಅಲ್ವಾ? ಹಾಗಾದ್ರೆ ಚಿನ್ನದಲ್ಲಿ ನಾವು ಇನ್ ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕಾಗಿ ಇವತ್ತಿನ ಈ ವಿಡಿಯೋ. ನಾವು ಚಿನ್ನ ಕೊಂಡ್ಕೊಳ್ಳೋದಷ್ಟೇ ಅಲ್ಲ, ಇನ್ನು ಬೇರೆ ಎರಡು ರೀತಿಯಲ್ಲಿ ಕೂಡ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದುವೇ ಗೋಲ್ಡ್ ETF ಮತ್ತೆ SGB. ಗೋಲ್ಡ್ ETF ಅಂದ್ರೆ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳಿ. ಇನ್ನು SGB ಅಂತ ಹೇಳಿದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಹೇಳಿ. ಈ ಗೋಲ್ಡ್ ETF ಏನಿದೆಯಲ್ಲ, ಅದು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಿದ್ದು, ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಿದ್ದು. ಇದಕ್ಕಾಗಿ ಒಂದು ಡಿಮ್ಯಾಟ್ ಅಕೌಂಟ್ ಮತ್ತೆ ಒಂದು ಟ್ರೇಡಿಂಗ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಅದಕ್ಕಾಗಿ ನೀವು ಯಾವುದೇ ಒಬ್ಬ ಸ್ಟಾಕ್ ಬ್ರೋಕರ್ ಅಥವಾ ಮ್ಯೂಚುವಲ್ ಫಂಡ್ ಅಡ್ವೈಸರು ಅಥವಾ ಯಾವುದೇ ಒಂದು ಬ್ಯಾಂಕಿಂಗ್ ಹೋದಾಗ ಕೂಡ ಅವ್ರು ನಿಮಗೆ ಸಹಾಯವನ್ನ ಮಾಡ್ತಾರೆ. ಇಲ್ಲಿ ಯಾವುದೇ ಲಾಕಿಂಗ್ ಪೀರಿಯಡ್ ಇರೋದಿಲ್ಲ. ಆಮೇಲೆ ಇಲ್ಲಿ ನಾವು ಚಿನ್ನವನ್ನ ಕೊಂಡ್ಕೊಳ್ಳೋದು ಮಾರೋದು ಕೂಡ ತುಂಬಾ ಸುಲಭ. ಇಲ್ಲಿ ನಾವು ಕೇವಲ 1 ಗ್ರಾಮ್ನ ಕೊಂಡ್ಕೊಳ್ಳೋ ಮೂಲಕ ಕೂಡ ಇನ್ವೆಸ್ಟ್ಮೆಂಟ್ನ ಆರಂಭಿಸ್ಬೋದು. ಲಂಸಮ್ ಅಲ್ಲೂ ಕೂಡ ನಾವು ಚಿನ್ನವನ್ನ ಖರೀದಿಸ್ಬೋದು. ಹಾಗೇನೆ SIP ಮೂಲಕ ಅಂದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಕೂಡ ತಿಂಗಳು ದುಡ್ಡು ಹಾಕುವ ಮೂಲಕ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಎಲ್ಲ ರೀತಿಯಲ್ಲಿ ನೋಡಿದಾಗ SIP ಮೂಲಕ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಉತ್ತಮ. ಯಾಕಂದ್ರೆ ಇಲ್ಲಿ ನಮ್ಗೆ ಮಾರ್ಕೆಟ್ ರೇಟ್ ಎಲ್ಲಿ ಫ್ಲಕ್ಚುಯೇಟ್ ಆಗುತ್ತೋ ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ. ಗೋಲ್ಡ್ ETF ಅಲ್ಲಿ ನಾವು ಡ್ರಾ ಮಾಡಿದಾಗ ಅವ್ರು ನಮ್ಗೆ ಗೋಲ್ಡ್ ಫಾರ್ಮ್ ಅಲ್ಲಿ ಕೊಡೋದಿಲ್ಲ, ಅಂದ್ರೆ ಚಿನ್ನದ ರೂಪದಲ್ಲಿ ನಮ್ಗೆ ಅವ್ರು ಕೊಡೋದಿಲ್ಲ. ನಾವು ಆ ಹಣವನ್ನ ತಗೊಂಡು ಬೇಕಿದ್ರೆ ಚಿನ್ನವನ್ನ ಪರ್ಚೇಸ್ ಮಾಡ್ಬೋದು. ಎಂಟ್ರಿ ಎಕ್ಸಿಟ್ ಚಾರ್ಜಸ್ ಇಲ್ಲದೆ ಇದ್ರೂ ಕೂಡ ಇಲ್ಲೂ ಕೂಡ ಖರ್ಚಿರುತ್ತೆ. ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ, ಬ್ರೋಕರ್ ಕಮಿಷನ್ ಇರುತ್ತೆ, ಅದೆಲ್ಲ ಇರುತ್ತೆ. ಆದ್ರೆ ನಾವು ಚಿನ್ನವನ್ನು ಕೊಂಡ್ಕೊಂಡಾಗ ಅಥವಾ ಮಾರ್ಬೇಕಾದಾಗ ಇರುವಂತಹ ಖರ್ಚು ಅಷ್ಟೊಂದು ಇರೋದಿಲ್ಲ. ಆಮೇಲೆ ಇದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರೋದ್ರಿಂದ ಇದು ಸೇಫ್ ಆಗಿ ಡೆಪಾಸಿಟ್ ಆಗಿರುತ್ತೆ. ಸೊ ಏನು ನಮ್ಗೆ ಚಿಂತೆ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಆಮೇಲೆ ಶುದ್ಧತೆ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ. ಇನ್ನು SGB ಸಾವರಿನ್ ಗೋಲ್ಡ್ ಬಾಂಡಿಗೆ ನಾವು ಬಂದ್ರೆ, ಇದು ಗೌರ್ಮೆಂಟ್ ಚಿನ್ನದ ಬದಲಿಗೆ ತಂದಂತಹ ಒಂದು ಸ್ಕೀಮ್ ಇದು. ಆಮೇಲೆ ಇದು ಯಾವ ಬೇಕಾದ್ರೂ ನಾವು ತಗೊಳಕ್ಕಾಗಲ್ಲ, ಮಾರಕ್ಕಾಗೋದಿಲ್ಲ. ಗೌರ್ಮೆಂಟ್ ಒಂದು ಡೇಟ್ ಅನೌನ್ಸ್ ಮಾಡುತ್ತೆ, ಆ ಸಮಯದಲ್ಲಿ ಮಾತ್ರ ನಾವು ತಗೊಳಕ್ಕೆ ಅಥವಾ ಅದನ್ನ ಮಾರಕ್ಕಾಗತ್ತೆ. ಇಲ್ಲಿ ಲಾಕಿಂಗ್ ಪೀರಿಯಡ್ ಇರುತ್ತೆ. ETF ಅಲ್ಲಿ ಲಾಕಿಂಗ್ ಪೀರಿಯಡ್ ಇರೋದಿಲ್ಲ. ಇಲ್ಲಿ ನಾವು ಕೊನೆ ಪಕ್ಷ 5 ವರ್ಷಕ್ಕಾದ್ರೆ ನಾವು ಇಡ್ಲೇಬೇಕಾಗತ್ತೆ. 8 ವರ್ಷದ ನಂತರ ನಾವು ಅದನ್ನ ತೆಗೆದಲ್ಲಿ ಅದನ್ನ ನಾವು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಇಟ್ಟು ನಾವು ಸಾಲವನ್ನು ಕೂಡ ತಗೋಬಹುದು. ಈ SGB ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ, ನಮ್ಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲ, ನಾವು ಇದರಿಂದ ನಮ್ಗೆ ಬಡ್ಡಿ ಕೂಡ ಸಿಕ್ಕತ್ತೆ. ಇದ್ರಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿತ್ತು ಅಂತ ಹೇಳಿದ್ರೆ ಕೆಲವೊಂದು ಆಯ್ಕೆ ಮಾಡಿದಂತಹ ಪೋಸ್ಟ್ ಆಫೀಸ್ ಅಲ್ಲಿ, ಇಲ್ಲ ಬ್ಯಾಂಕ್ಸ್ ಅಲ್ಲಿ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಹೋಗಿ ಕೂಡ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಗೋಲ್ಡ್ ETF ಅಲ್ಲಿ ಯಾವುದೇ ಲಿಮಿಟ್ ಇಲ್ಲ, ನಾವು ಎಷ್ಟು ಬೇಕಾದ್ರೂ ಅಷ್ಟು ಗೋಲ್ಡ್ ಅನ್ನ ಪರ್ಚೇಸ್ ಮಾಡಬಹುದು. ಆದ್ರೆ SGB ಅಲ್ಲಿ ಲಿಮಿಟ್ ಇದೆ. ನಾವು 1 ಗ್ರಾಮಿಂದ ಹಿಡಿದು 4 kg ತನಕ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಬಹುದು. ಟ್ರಸ್ಟ್ ಇತ್ತು ಅಂದ್ರೆ 20 kg ತನಕ ನಾವು ಪರ್ಚೇಸ್ ಮಾಡಬಹುದು, ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ನಾವು. ಇಲ್ಲಿ ನಮ್ಗೆ ಡಿಮ್ಯಾಟ್ ಅಕೌಂಟ್ ಬೇಕು ಅಂತ ಏನೂ ಇಲ್ಲ. ಅದನ್ನ ನಾವು ಪೇಪರ್ ಫಾರ್ಮ್ ಅಲ್ಲಿ ಕೂಡ ಇಟ್ಕೊಳ್ಬಹುದು. ಆಮೇಲೆ ನಮ್ಗೆ ಅದನ್ನ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಹಾಕ್ಬೇಕಿತ್ತು ಅಂದ್ರೆ ಅದನ್ನ ನಂತರದಲ್ಲಿ ನಾವು ಅದನ್ನ ಹಾಕ್ಬೋದು. ಚಿನ್ನ ಕೊಂಡ್ಕೊಳ್ಳುವಾಗ ಮಾರುವಾಗ ಆಗುವಷ್ಟು ಖರ್ಚು, ಟೆನ್ಷನ್ ಆಗಲಿ ಅಥವಾ ಅಲ್ಲಿ ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಆಗಲಿ ಇಲ್ಲಿ ಬೀಳೋದಿಲ್ಲ. ಅಂದ್ರೆ ನಾವು ಗೋಲ್ಡ್ ETF ಅಥವಾ SGB ಅಲ್ಲಿ ಹಾಕಿದಂಗೆ ನಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಕ್ಕುತ್ತೆ. ಹಾಗೇನೆ ನಮ್ಗೆ ಅಲ್ಲಿ ಯಾವ ಶುದ್ಧತೆ ಬಗ್ಗೆ ಆಗಲಿ ಅಥವಾ ಯಾರೋ ಕಳ್ಳ ಕತ್ಕೊಂಡು ಹೋಗ್ತಾನೆ ಅಂತ ಆಗ್ಲಿ ಅದು ಯಾವ ಚಿಂತೆ ಕೂಡ ಇರೋದಿಲ್ಲ. ಇದನ್ನೆಲ್ಲ ನೋಡಿದಾಗ ಈ ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕಿಂತ SGB ಅಥವಾ ಗೋಲ್ಡ್ ETF ಅಲ್ಲಿ ಹಾಕೋದು ಎಷ್ಟೋ ಉತ್ತಮ ಅಂತ ಅನ್ಸುತ್ತೆ. ಯಾವಾಗ ನಮ್ಗೆ ಗೋಲ್ಡ್ ಉಪಯೋಗಿಸ್ಬೇಕಿರುತ್ತೋ ಆವಾಗ ನಾವು ಗೋಲ್ಡ್ ಅನ್ನ ತಗೊಳ್ಳೋಣ. ಸ್ವಲ್ಪ ಸಮಯದವರೆಗೆ ಅಂದ್ರೆ ಸ್ವಲ್ಪ ವರ್ಷಗಳವರೆಗೆ ನಮ್ಗೆ ಚಿನ್ನ ಏನು ಬೇಕಾಗಲ್ಲ ಅಂತ ಅದಲ್ಲಿ ಗೋಲ್ಡ್ ETF ಅಲ್ಲಿ ಹಾಕೋಣ. ನಮಗೆ ತುಂಬಾ ವರ್ಷಗಳಿಗೆ ಚಿನ್ನದ ಅವಶ್ಯಕತೆನೇ ಇಲ್ಲ ಅಂತ ಅದಲ್ಲಿ
SGBL ಹಾಕೋದು ಉತ್ತಮ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.